ಭಾರತ ಚೀನಾ ಒಂದಾಗೋ ಕಾಲ ಹತ್ರ ಬಂದ್ಬಿಡ್ತಾ. PM ಮೋದಿ ಹೇಳಿರೋ ತರ ಭಾರತ ಚೀನಾ ಸಂಬಂಧ ಹೊಸ ಶಕ್ತಿ ರೂಪವನ್ನು ಪಡೆಯೋಕೆ ಸಾಧ್ಯನಾ? ಸ್ನೇಹಿತರೆ, ಭಾರತ ಚೀನಾ ನಡುವೆ ಹೊಸ ಚಾಪ್ಟರ್ ಅನ್ನೋ ಹಾಗೆ ಕುತೂಹಲಕಾರಿ ವಿಚಾರಗಳು ಹೊರಗೆ ಬರ್ತಾ ಇದ್ದಾವೆ. ಟ್ರಂಪ್ ಅನ್ನೋ ವಿಚಿತ್ರ ಅಧ್ಯಕ್ಷ ಬಂದು ಜಾಗತಿಕ ರಾಜಕಾರಣವನ್ನ ಅಲುಗಾಡಿಸ್ತಿರೋ ಸಂದರ್ಭದಲ್ಲಿ ಬದ್ಧ ವೈರಿಗಳು ಈಗ ಹತ್ರ ಆಗ್ತಿದ್ದಾರೆ. ಮೊಸಳೆಯಿಂದ ತಪ್ಪಿಸಿಕೊಳ್ಳೋಕೆ ಒಂದೇ ದೋಣಿ ಹತ್ತಿದ ಮೀನುಗಾರರ ರೀತಿ ಇಬ್ರು ಒಟ್ಟಿಗೆ ಪ್ರಯಾಣ ಮಾಡೋಕೆ ರೆಡಿಯಾಗಿದ್ದಾರೆ. ಟ್ರಂಪ್ ಈಗ ನೋಡಿ, ಚೀನಾ ಭಾರತನೇ ಒಂದು ಮಾಡಿದೆ, ನಾನು ಹೆಂಗೆ ನನಗೆ ನೊಬೆಲ್ ಕೊಡಿ ಅಂತ ಕೇಳಿದ್ರು ಆಶ್ಚರ್ಯ ಇಲ್ಲ, ಆ ಮಟ್ಟಿಗೆ ಡೆವಲಪ್ಮೆಂಟ್ ಆಗ್ತದೆ. ಹಾಗಿದ್ರೆ ಈ ಪ್ರಯಾಣ ಮುಂದೆ ಸ್ನೇಹ ಆಗೋದು ಸಾಧ್ಯನಾ? ಅಷ್ಟಕ್ಕೂ ಚೀನಾ ಭಾರತದ ನಡುವಿನ ರಿಯಲ್ ಪ್ರಾಬ್ಲಮ್ಸ್ ಏನು? ಈ ನೆರೆಹೊರೆಯ ದೈತ್ಯರು ತಮ್ಮ ಸಮಸ್ಯೆ ಬಗೆಹರಿಸಿಕೊಳ್ಳೋಕೆ ಚಾನ್ಸಸ್ ಇದೆಯಾ? ಈ ವಿಚಾರದಲ್ಲಿ ಮುಂಚೆ ಏನೆಲ್ಲ ಪ್ರಯತ್ನ ಆಗಿತ್ತು, ಈಗ ಏನಾಗ್ತಿದೆ? ಚೀನಾ ಭಾರತದ ಸಂಬಂಧದಲ್ಲಿ ಇದುವರೆಗೂ ಏನೆಲ್ಲ ವಿಚಾರಗಳಿವೆ, ಏನೆಲ್ಲ ಆಗಿದೆ, ಎಲ್ಲವನ್ನು ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡದೆ ನೋಡ್ತಾ ಹೋಗಿ. ವೆರಿ ಇಂಪಾರ್ಟೆಂಟ್ ಇದು ಭಾರತ ಚೀನಾ ಸಂಬಂಧವನ್ನು ಅರ್ಥ ಮಾಡ್ಕೊಳ್ಳೋಕೆ. ಚೀನಾ ಭಾರತ ಸಂಬಂಧ ಕಿರುಪರಿಚಯ. ಸ್ನೇಹಿತರೆ, ಇವತ್ತು ಭಾರತ ಚೀನಾ ನಡುವೆ ಸಿಕ್ಕಾಪಟ್ಟೆ ಅಪನಂಬಿಕೆ ಇದೆ, ಶತ್ರುತ್ವ ಇದೆ. ಆದರೆ 7-8 ದಶಕಗಳ ಹಿಂದಕ್ಕೆ ಹೋದರೆ ಬಹಳ ಅನ್ಯೂನ್ಯವಾದ ಸಂಬಂಧವನ್ನು ಹೊಂದಿದ್ರು. ಅವತ್ತು ಚೀನಾವನ್ನು ಅಧಿಕೃತ ದೇಶ ಅಂತ ಮೊದಲು ಗುರುತಿಸಿದ್ದು ಭಾರತ ಮತ್ತು ಚೀನಾ ಜಗತ್ತಿನ ಬೆಸ್ಟ್ ಪಾರ್ಟ್ನರ್ಸ್ ಅಂತ ಜಗತ್ತು ಕೂಡ ನೋಡ್ತಾ ಇತ್ತು. ಆದರೆ ಯಾವಾಗ ಮಾವೋ ಝೆಡಾಂಗ್ ತಮ್ಮ ನಿಜ ಬಣ್ಣವನ್ನು ತೋರಿಸೋಕೆ ಶುರು ಮಾಡಿದ್ರು, ಭಾರತದ ನಾಯಕರು ಆತನೊಂದಿಗೆ ವ್ಯವಹಾರ ಮಾಡುವಲ್ಲಿ ಸೋತು ಹೋದ್ರು. ಆವತ್ತಿನಿಂದ ಚೀನಾ ಮತ್ತು ಭಾರತ ಅನ್ನೋ ಬೃಹತ್ ರಾಷ್ಟ್ರಗಳು ಬದ್ಧ ವೈರಿಗಳಾಗಿ ಕತ್ತಿ ಮಸಿತಾನೆ ಇದ್ದಾರೆ. ಆದರೆ ಸ್ನೇಹಿತರೆ, ಭಾರತ ಚೀನಾ ಸಂಬಂಧಕ್ಕೆ ಕ್ರಿಸ್ತ ಪೂರ್ವ ಕಾಲದ ಇತಿಹಾಸ ಇದೆ. ಯಾವ ಲೆವೆಲ್ಗಂದ್ರೆ ಮಹಾಭಾರತದ ಕಾಲದಲ್ಲೇ ಚೀನಾವನ್ನ ಚೀನಾಸ್ ಅಂತ ಉಲ್ಲೇಖ ಮಾಡಲಾಗಿದೆ ಅಂತ ಹೇಳಿ ಕೆಲ ಕಡೆ ನಿಮಗೆ ಸಿಗುತ್ತೆ. ಮೌರ್ಯರ ಕಾಲದಲ್ಲೂ 2000 ವರ್ಷಕ್ಕೆ ಹಿಂದಕ್ಕೆ ಹೋದಾಗ ಮೌರ್ಯರ ಕಾಲದಲ್ಲೂ ನಮ್ಮ ಹಾಗೂ ಚೀನಾ ನಡುವೆ ಒಳ್ಳೆಯ ಸಂಬಂಧ ಇತ್ತು. ಚೀನಾದಲ್ಲಿ ಇವತ್ತು ಅತಿ ದೊಡ್ಡ ಧರ್ಮವಾಗಿರೋ ಬೌದ್ಧ ಧರ್ಮ ಭಾರತದಲ್ಲಿ ಹುಟ್ಟಿದ ಧರ್ಮ. ಜೊತೆಗೆ ಚೀನಾದಿಂದ ಯುರೋಪ್ಗೆ ಹೋಗೋ ಸಿಲ್ಕ್ ರೋಡ್ ಮೂಲಕವೂ ಭಾರತ ವ್ಯಾಪಾರ ಮಾಡ್ತಾ ಇತ್ತು. ಮಸಾಲೆ ಪದಾರ್ಥ, ಬಟ್ಟೆಗಳು ಇಲ್ಲಿಂದ ಅಲ್ಲಿಗೆ ಹೋಗ್ತಾ ಇದ್ವು. ಇಲ್ಲಿನ ಸಾಕಷ್ಟು ಸ್ಕಾಲರ್ಗಳು, ಪಂಡಿತರು ಚೀನಾದಲ್ಲಿ ಹೋಗಿ ವಿದ್ಯಾಭ್ಯಾಸ ಮಾಡಿ ಬರ್ತಾ ಇದ್ರು. ಚೀನಾದಿಂದಲೂ ಜನ ಇಲ್ಲಿಗೆ ಬರ್ತಾ ಇದ್ರು. ಇಲ್ಲಿದ್ದ ಖಗೋಳ, ಗಣಿತ, ವಿಜ್ಞಾನ, ನವಗ್ರಹಗಳ ಕ್ಯಾಲೆಂಡರ್ ಎಲ್ಲವನ್ನ ಚೀನಿಯರು ಭಾರತ ನೋಡಿ ಕಲ್ತಿದ್ರು. ಭಾರತದ ರಾಜರು ಕೂಡ ಚೀನಾದಿಂದ ಸಾಕಷ್ಟು ವ್ಯವಹಾರ ನಡೆಸ್ತಾ ಇದ್ರು. ಪಿಂಗಾಣಿಯಿಂದ ರೇಷ್ಮೆ ತನಕ ಎಲ್ಲವನ್ನ ಚೀನಾದಿಂದ ತರಿಸ್ಕೊಳ್ತಾ ಇದ್ರು. ಅಷ್ಟೇ ಯಾಕೆ, ನೀವೀಗ ಒಂದು ಮ್ಯಾಪ್ ನೋಡ್ತಾ ಇದ್ದೀರಾ, ಇದರ ಹೆಸರು ಕ್ವಾನ್ಜೋ. ಇದೊಂದು ಸಿಟಿ ಭಾರತದಿಂದ 1000 ಕಿಲೋಮೀಟರ್ ದೂರದಲ್ಲಿದೆ. ಈ ಬಂದರು ನಗರಿಯಲ್ಲಿ ನಮ್ಮ ತಮಿಳುನಾಡಿನ ವ್ಯಾಪಾರಿಗಳು ವ್ಯಾಪಾರ ಮಾಡ್ತಾ ಇದ್ರು. ಅಲ್ಲಿ ಹಿಂದೂ ದೇವತೆಗಳ ಸ್ಟ್ಯಾಚ್ಯುಗಳು ಇವತ್ತಿಗೂ ಕಾಣೋಕೆ ಸಿಗ್ತವೆ. ಚಿತ್ರದಲ್ಲಿ ನೋಡ್ತಿರೋ ದೇವಾಲಯ ಕೂಡ ಅದೇ ಚೀನಾದಲ್ಲಿರೋ ಪ್ರಾಚೀನ ಹಿಂದೂ ದೇಗುಲ. ಅಲ್ಲದೆ ಚೀನಾದ ನಾವಿಕರು ಕೂಡ ಇವತ್ತಿಗೂ ಬಂಗಾಳ, ಶ್ರೀಲಂಕಾ, ಮಲಬಾರ್ ಕೋಸ್ಟ್ ಎಲ್ಲ ಕಡೆಗೆ ಬಂದು ಹೋಗ್ತಾ ಇದ್ರು. ನಮ್ಮ ವಿಜಯನಗರ ಸಾಮ್ರಾಜ್ಯ ಚೀನಾದ ಮಿಂಗ್ ರಾಜ್ಯದೊಂದಿಗೆ ಡೀಪ್ ಕನೆಕ್ಷನ್ಸ್ ಹೊಂದಿತ್ತು. ರೇಷ್ಮೆ ಸೇರಿ ಸಾಕಷ್ಟು ವಸ್ತುಗಳನ್ನು ನಮ್ಮ ವಿಜಯನಗರದ ಅರಸರು ಚೀನಾದಿಂದ ಆಮದು ಮಾಡಿಕೊಳ್ತಾ ಇದ್ರು. ಏನೋ ಮೈಸೂರು ರಾಜರ ಕಾಲದಲ್ಲಿ ಅಂದರೆ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಸಕ್ಕರೆ ಉತ್ಪಾದನೆಗೆ ಚೀನಿ ತಂತ್ರಜ್ಞಾನವನ್ನು ಇಲ್ಲಿಗೆ ತರಲಾಗಿತ್ತು. ಅಲ್ಲಿಂದ ರೇಷ್ಮೆನೂ ಬಂತು. ಇನ್ನು ಚೀನಾ ಇಲ್ಲಿಂದ ನಮ್ಮ ಕನ್ನಡ ನಾಡಿನಿಂದ ಶ್ರೀಗಂಧವನ್ನು ಅಲ್ಲಿಗೆ ತರಿಸ್ಕೊಳ್ತಾ ಇತ್ತು. ಮರಾಠರಿಂದ ಬ್ರಿಟಿಷರ ಕಾಲದ ತನಕ ಕೂಡ ಚೀನಾ ಭಾರತ ಒಳ್ಳೆ ಸಂಬಂಧವನ್ನೇ ಮೇಂಟೈನ್ ಮಾಡಿದ್ರು. ಹಾಗಂತ ಇಬ್ಬರ ಮಧ್ಯೆ ಏನೂ ಆಗೇ ಇಲ್ಲ ಅಂತಲ್ಲ. 7ನೇ ಶತಮಾನದಲ್ಲಿ ವಾಂಗ್ ಶುವಾನ್ಸ್ ಅನ್ನೋ ಚೀನಾ ಸೇನಾಪತಿ ಭಾರತದ ಮೇಲೆ ದಾಳಿ ಮಾಡೋಕೆ ಪ್ರಯತ್ನ ಪಟ್ಟಿದ್ದ. ನಮ್ಮ ರಾಜರು ಕೂಡ ಅಂದರೆ ಕನಿಷ್ಕ, ಕಾಶ್ಮೀರ ಆಳ್ತಾ ಇದ್ದ ಲಲಿತಾದಿತ್ಯ, ಮುಕ್ತಪೀಡ, ಇನ್ನೊಂದಷ್ಟು ರಾಜರು ಚೀನಾ ರಾಜ್ಯಗಳ ಮೇಲೂ ದಂಡಯಾತ್ರೆ ಮಾಡಿ ವಾಪಸ್ ಬರ್ತಾ ಇದ್ರು. ಸಣ್ಣ ಪುಟ್ಟ ಲೆವೆಲ್ಗಿತ್ತಿವೆಲ್ಲವೂ ಕೂಡ. ಆಮೇಲೆ ಚೀನಾ ಮತ್ತು ಬ್ರಿಟಿಷರ ನಡುವೆ ಅಫೀಮ್ ಯುದ್ಧ, ಡೋಗ್ರಾ ಟಿಬೆಟನ್ ಯುದ್ಧ, ಹೀಗೆ ಸಾಕಷ್ಟು ಕದನಗಳು ಆಗಿವೆ. ಆದರೆ ಎಲ್ಲ ನಡೆದರೂ ಕೂಡ ಎರಡೂ ದೇಶಗಳು ಒಳ್ಳೆ ಸಂಬಂಧವನ್ನ ಮೇಂಟೈನ್ ಮಾಡ್ಕೊಂಡು ಹೋಗಿದ್ರು. ಒಳ್ಳೆ ಸಂಬಂಧ ಜನರಲ್ ಸ್ಟ್ಯಾಂಡರ್ಡ್ ಆಗಿತ್ತು, ಕಾನ್ಫ್ಲಿಕ್ಟ್ ಅಪರೂಪ ಆಗಿತ್ತು. ಆದರೆ ಯಾವಾಗ ಅಲ್ಲಿ ಕಮ್ಯುನಿಸ್ಟ್ ಕ್ರಾಂತಿ ಆಯಿತು ಚೀನಾದಲ್ಲಿ, ಭಾರತ ಹಾಗೂ ಚೀನಾಗಳು ಇಂಡಿಪೆಂಡೆನ್ಸ್ ಬಳಿಕ, ಸ್ವಾತಂತ್ರ್ಯ ಬಳಿಕ ಶಾಶ್ವತ ಶತ್ರುಗಳಾಗಿ ಬದಲಾದ್ರು. ಆರಂಭದಲ್ಲಿ ಚೆನ್ನಾಗೇ ಇತ್ತು. ಚೀನಾ ಭಾರತ ಬಾಯಿ ಅಂತ ಓಡಾಡ್ತಿದ್ರು, ಚಿಂಡಿಯಾ ಅಂತೆಲ್ಲ ಕರಿತಾ ಇದ್ರು. ಚೀನಾ ಉದಯಿಸಿದಾಗ ನೆಹರು ಸರ್ಕಾರ ಅದನ್ನು ರೆಕಗ್ನೈಸ್ ಮಾಡಿತ್ತು. ಅಲ್ಲಿ ನಾಯಕರು ಇಲ್ಲಿಗೆ, ಇಲ್ಲಿನವರು ಅಲ್ಲಿಗೆಲ್ಲ ಹೋಗೋದು ನಡೀತಾ ಇತ್ತು. ಆದರೆ ಬದಲಾದ ಪರಿಸ್ಥಿತಿ, ಚೀನಾದ ಭೂದಾಹ ಹಾಗೂ ಅಂದಿನ ಭಾರತದ ನಾಯಕರ ತಪ್ಪು ಲೆಕ್ಕಾಚಾರಗಳು ಈ ಸಂಬಂಧವನ್ನು ಹಳ್ಳ ಹಿಡಿಸಿದ್ವು. ಟಿಬೆಟ್ ವಿಚಾರದಲ್ಲಿ ಭಾರತ ತಗೊಂಡ ನಿಲುವು, ದಲೈ ಲಾಮರಿಗೆ ಆಶ್ರಯ ಕೊಟ್ಟಿದ್ದು, ನೆಹರು ಫಾರ್ವರ್ಡ್ ಪಾಲಿಸಿ ಅಡಿಯಲ್ಲಿ ಈ LAC ಇನ್ನು ಕರೆಕ್ಟಾಗಿ ವಿವಾದಿತ ಪ್ರದೇಶ ಅಂತ ಗುರುತಿಸಲಾಗಿದ್ದ ಜಾಗದಲ್ಲಿ
ಸರಿಯಾಗಿ ತಯಾರಿ ಇಲ್ಲದೆ, ಮಿಲಿಟರಿಯಲ್ಲಿ ಯಾವುದೇ ತಯಾರಿ ಇಲ್ಲದೆ, ನಮ್ಮ ಸೈನಿಕರಿಗೆ ಸರಿಯಾಗಿ ಶೂನು ಇಲ್ದಿರೋ ಕಾಲದಲ್ಲಿ ಅಲ್ಲಿಗೆ ಸೇನೆ ಕಳಿಸಿದ್ದು, ಯುದ್ಧ ಆಗಿದ್ದು 1962ನಲ್ಲಿ ಅದರ ಪರಿಣಾಮ ಯುದ್ಧ ಆಗಿದ್ದು, ಭಾರತ ಸೋತಿದ್ದು ಆ ಯುದ್ಧದಲ್ಲಿ ನಮಗೆ ಮರೆಯಲಾಗದ ಗಾಯ. ಅದು ಸ್ಕಾರ್ ನಮ್ಮ ಇತಿಹಾಸದಲ್ಲಿ. ಸ್ವತಂತ್ರ ಭಾರತ ಸೋತಿರೋ ಏಕೈಕ ಯುದ್ಧ ಅದು. ಅಕ್ಸಾಯ್ ಚೀನ್ ದೊಡ್ಡ ಭೂಭಾಗ ಕಳ್ಕೊಂಡ್ಬಿಟ್ವಿ ಆ ಯುದ್ಧದಲ್ಲಿ ನಾವು. ಅದಾದಮೇಲೆ ಅರುಣಾಚಲ ಪ್ರದೇಶವೂ ನಂದು ಅಂತ ಚೀನಾ ಇವತ್ತಿಗೂ ಕ್ಲೇಮ್ ಮಾಡ್ತಾ ಇದೆ. ಇದು ಭಾರತ ಹಾಗೂ ಚೀನಾ ನಡುವೆ ದೊಡ್ಡ ಕಂದಕವನ್ನು ಸೃಷ್ಟಿ ಮಾಡಿತು. 1967ರಲ್ಲಿ ಮತ್ತೆ ಸಣ್ಣ ಸಂಘರ್ಷ ಆಯಿತು. ನಾಥುಲಾ ಮತ್ತು ಚೋಲಾ ಭಾಗದಲ್ಲಿ ಸಂಘರ್ಷ ಆಯಿತು. ಆಗ ಭಾರತ ಚೀನಾಗೆ ಸರಿಯಾಗಿ ಹೊಡೆದು ಓಡಿಸ್ತು. ಆ ಸಣ್ಣ ಸಂಘರ್ಷದಲ್ಲಿ ಭಾರತ ಚೀನಾವನ್ನು ಮಣಿಸಿತ್ತು. ಇನ್ನು 1987ಕ್ಕೆ ಬಂದರೆ ಎರಡೂ ಸೇನೆಗಳು ಇದೇನು ಯುದ್ಧಕ್ಕೆ ಇಳಿದೇ ಬಿಟ್ಟು ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅದಾದ್ಮೇಲಂತೂ ಭಾರತ ಚೀನಾ ಸಂಬಂಧ ಪೂರ್ತಿ ಹಾಳಾಯಿತು. ಹಾಗೆ ನೋಡಿದ್ರೆ ಕಳೆದ 40 ವರ್ಷಗಳಿಂದಲೂ ಚೀನಾ ಭಾರತವನ್ನು ಕಟ್ಟಾಕೋಕೆ ಷಡ್ಯಂತ್ರ ಮಾಡ್ತಾನೆ ಇದೆ. ಇದೇ ಅವಧಿಯಲ್ಲಿ ಚೀನಾ ಮತ್ತು ಪಾಕಿಸ್ತಾನ ಸಂಬಂಧ ನಿಧಾನಕ್ಕೆ ಡೀಪ್ 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 ಆಗ್ತಾನೆ ಬಂತು. 2000 ಇಸವಿ ನಂತರ ಇದು ಇನ್ನಷ್ಟು ಜಾಸ್ತಿ ಆಯಿತು. ಪಾಕ್ ಸೇನೆಗೆ ಚೀನಾ ಹಣ, ಆಯುಧ, ತಾಂತ್ರಿಕ ನೆರವು ಎಲ್ಲವನ್ನ ಕೊಡ್ತು. ಆರ್ಥಿಕ ಸಹಕಾರದ ಹೆಸರಲ್ಲಿ ಭಾರತದ ನೆತ್ತಿ ಮೇಲೆ ಸಿಪೆಕ್ ಯೋಜನೆಯನ್ನು ತಗೊಂಡು ಹೋಗಿ ಪಾಕ್ ಒಳಗೂ ಅದನ್ನು ಹರಡಿಸಿ ಸೀದಾ ಗ್ವಾದರ್ ಪೋರ್ಟ್ ತನಕ ಚೀನಾ ಚಾಚಿಕೊಳ್ತು. ಗಡಿಯುದ್ದಕ್ಕೂ LAC ಗಡಿಯುದ್ದಕ್ಕೂ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ನ ಉದ್ದಕ್ಕೂ ಆಗಾಗ ಬಂದು ಬಾವುಟ ಹಿಡ್ಕೊಂಡು ಕೂರೋದು, ಇದು ನಮ್ಮ ಜಾಗ ಅಂತ ಹೇಳಿ ನೆಲೆ ಊರೋದು ಮಾಡ್ತಾನೆ ಬಂದರು. ಕೊನೆಗೆ ಡೋಕ್ಲಾ ಮತ್ತು ಗಲ್ವಾನ್ ಭಾಗದಲ್ಲಿ ಸಂಘರ್ಷನೂ ಆಗೋಯ್ತು. ಅದು ಭಾರತ ಚೀನಾ ಸಂಬಂಧವನ್ನು ಇನ್ನಷ್ಟು ಡ್ಯಾಮೇಜ್ ಮಾಡಿತು. ಈ ಮಧ್ಯೆ ಭಾರತ ಕೂಡ ಕ್ವಾಡ್ ಸೇರ್ಕೊಳ್ತು. ಚೀನಾ ವಿರುದ್ಧದ ಶಕ್ತಿಗಳೊಂದಿಗೆ ಭಾರತ ಕೈ ಜೋಡಿಸ್ತು. ಚೀನಾ ವಿರುದ್ಧ ಭಾರತ, ಅಮೆರಿಕ ಒಂದಾದವು. ಒಟ್ಟಾರೆ ಚೀನಾ ಮತ್ತು ಭಾರತ ಮತ್ತೆ ಸದ್ಯಕ್ಕೆ ಹತ್ರ ಆಗದೇ ಇಲ್ವೇನೋ ಅನ್ನೋ ವಾತಾವರಣಗಳು ನಿರ್ಮಾಣ ಆದವು. ಆದರೆ ಈಗ ಅದೇ ಅಮೆರಿಕದ ಕಾರಣದಿಂದ, ಟ್ರಂಪ್ ಕಾರಣದಿಂದ ಎರಡೂ ದೇಶಗಳು ಮತ್ತೆ ಸಂಬಂಧವನ್ನು ಹಳಿಗೆ ತರೋಕೆ ತುಂಬ ದೊಡ್ಡ ದೊಡ್ಡ ಹೆಜ್ಜೆ ಇಡ್ತಾ ಇದ್ದಾರೆ. ಟ್ರಂಪ್ರ ಟ್ಯಾರಿಫ್ ಮೊಸಳೆಯಿಂದ ತಪ್ಪಿಸ್ಕೊಳ್ಳೋಕೆ ಇಬ್ಬರೂ ಈಗ ಒಂದೇ ದೋಣಿಗೆ ಹತ್ಕೊಳ್ತಾ ಇದ್ದಾರೆ. ಇದರ ಪರಿಣಾಮ ಭಾರತ ಚೀನಾದ ಕಂಪನಿಗಳಿಗೆ, ಹೂಡಿಕೆಗಳಿಗೆ ಹೇರಿದ್ದ ನಿರ್ಬಂಧವನ್ನು ಸಡಿಲಗೊಳಿಸೋ ತಯಾರಿ ನಡೆಸ್ತಾ ಇದೆ. ಚೀನಾ ಕೂಡ ಕ್ರಿಟಿಕಲ್ ಕಾಂಪೊನೆಂಟ್ಗಳನ್ನು ಭಾರತಕ್ಕೆ ಒದಗಿಸ್ತೀವಿ ಅಂತ ಹೇಳ್ತಾ ಇದೆ. LAC ಗಡಿಯಲ್ಲೂ ಶಾಂತಿಯ ಸೂಚನೆ ಸಿಗ್ತಾ ಇದೆ. ಹೀಗಾಗಿ ಇಲ್ಲಿ ಹೊಸ ಭರವಸೆ ಮೂಡ್ತಾ ಇದೆ. ಆದರೆ ಎಷ್ಟು ದಿನ ಅನ್ನೋದೇ ಈಗಿರುವಂಥ ಪ್ರಶ್ನೆ. ಯಾಕಂದ್ರೆ ಇಲ್ಲಿ ಚೀನಾ ಮತ್ತು ಭಾರತದ ನಡುವೆ ಹಲವು ಗಂಭೀರ ಮತ್ತು ಕಠಿಣ ಸಮಸ್ಯೆಗಳಿವೆ. ಮೊದಲನೇದಾಗಿ LAC ಗಡಿಯ ಬಗ್ಗೆ ಇಬ್ಬರಿಗೂ ಒಮ್ಮತ ಇಲ್ಲ. ಇದರಲ್ಲಿ ಒಮ್ಮತ ಮೂಡಿಸೋದು ತುಂಬಾ ಕಷ್ಟ. ಅವರೊಂದು ಲೈನನ್ನ LAC ಅಂತ ಪರಿಗಣಿಸ್ತಾರೆ, ನಾವೊಂದು ಲೈನ್ನ LAC ಅಂತ ಪರಿಗಣಿಸ್ತೀವಿ. ಅವ್ರು ನಾವು ಒಪ್ಪಲ್ಲ, ನಮ್ದು ಅವ್ರು ಒಪ್ಪಲ್ಲ. ಎರಡನೇದು, ಅರಬ್ಬಿ ಸಮುದ್ರಕ್ಕೆ ಕನೆಕ್ಟ್ ಆಗೋ ಲೆಕ್ಕಾಚಾರದಲ್ಲಿ ಚೀನಾ ಸಿಪೆಕ್ ಯೋಜನೆ ಮಾಡ್ಕೊಂಡಿದೆ. ಅದು ಎಷ್ಟರ ಮಟ್ಟಿಗೆ ಉಪಯೋಗಕ್ಕೆ ಬರ್ತಾ ಇದೆ ಅದು ಬೇರೆ ಮಾತು. ಆದರೆ ಚೀನಾ ಆರ್ಥಿಕ ಸಹಕಾರದ ಹೆಸರಲ್ಲಿ ನಮ್ಮ ಸಾರ್ವಭೌಮತ್ವವನ್ನು ಉಲ್ಲಂಘನೆ ಮಾಡಿದೆ. ನಮ್ಮ ನೆಲದ ಮೇಲೆ ಚೀನಾ ಪ್ರಾಜೆಕ್ಟ್ ಹಾದು ಹೋಗಿದೆ. ಮೂರನೇದಾಗಿ, ಬ್ರಹ್ಮಪುತ್ರ ನದಿ, ಟಿಬೆಟ್ ಸಮಸ್ಯೆ ಚೀನಾ ಮತ್ತು ಭಾರತದ ನಡುವೆ ಭಿನ್ನಾಭಿಪ್ರಾಯಕ್ಕೆ ಹಾಗೆ ಉಳ್ಕೊಂಡಿವೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಭೂಭಾಗ ಅಕ್ಸಾಯ್ ಚೀನನ್ನ ಚೀನಾ ಆಕ್ರಮಿಸಿಕೊಂಡು ಇಟ್ಕೊಂಡಿದೆ. ಹಾಗಾಗಿ ಏನೇ ಮಾತುಕತೆ ಮಾಡಿದ್ರು ಕೂಡ ಇದಕ್ಕೆಲ್ಲ ಸೊಲ್ಯೂಷನ್ ಏನು ಅನ್ನೋದು ಇನ್ನೂ ಕೂಡ ಕ್ಲಾರಿಟಿ ಇಲ್ಲ. ಮುಂಚಿನಿಂದಲೂ ಪ್ರಯತ್ನ ಅಂತೂ ನಡೀತಾ ಇದೆ. 1988ರಲ್ಲಿ ಚೀನಾ ಭಾರತ ಗಡಿ ಉದ್ವಿಗ್ನಗೊಂಡ ಮರುವರ್ಷವೇ ಅಂದಿನ PM ರಾಜೀವ್ ಗಾಂಧಿ ಚೀನಾಗೆ ಭೇಟಿ ಕೊಟ್ಟಿದ್ರು. 1962ರ ಯುದ್ಧದ ಬಳಿಕ ಮೊದಲ ಬಾರಿಗೆ ಭಾರತದ ಪ್ರಧಾನಿಯ ಚೀನಾ ಭೇಟಿ ಇದಾಗಿತ್ತು. ಆ ಟೈಮ್ನಲ್ಲಿ ಗಡಿ ಸಮಸ್ಯೆ ಬಗ್ಗೆ ಚರ್ಚೆ ಮಾಡೋಕೆ ಇಬ್ರು ಇಂಡಿಯಾ ಚೈನಾ ಜಾಯಿಂಟ್ ವರ್ಕಿಂಗ್ ಗ್ರೂಪ್ ಆನ್ ದ ಬೌಂಡರಿ ಕ್ವೆಶ್ಚನ್ ಅಂತ ಅಗ್ರಿಮೆಂಟ್ ಮಾಡಿಕೊಂಡ್ರು. ಅದನ್ನು JWG ಅಗ್ರಿಮೆಂಟ್ ಅಂತಲೇ ಕರೆಯಲಾಗುತ್ತೆ. ಇಂಪಾರ್ಟೆಂಟ್ ಸ್ಟೆಪ್ ಅದು. 1993ರಲ್ಲಿ ನರಸಿಂಹರಾವ್ ಸರ್ಕಾರ ಇದ್ದಾಗ ಬಾರ್ಡರ್ ಪೀಸ್ ಆ್ಯಂಡ್ ಟ್ರ್ಯಾಂಕ್ವಿಲಿಟಿ ಅಗ್ರಿಮೆಂಟ್ ಮಾಡಿಕೊಂಡ್ರು. ಇಲ್ಲಿ ಎರಡೂ ಸೇನೆಗಳು ಪರಸ್ಪರ ಆಯುಧ ಎತ್ತಂಗಿಲ್ಲ, ಗುಂಡು ಹಾರಿಸ್ಕೊಳ್ಳಂಗಿಲ್ಲ ಅಂತ ಒಪ್ಪಂದ ಮಾಡಿಕೊಂಡ್ರು. 1996ರಲ್ಲಿ ಅಂದರೆ ದೇವೇಗೌಡರು ಪ್ರಧಾನಿಯಾಗಿದ್ದಾಗ ಗಡಿಯಲ್ಲಿ ಅಪಾಯಕಾರಿ ಆಯುಧ ಇಟ್ಕೊಂಡು ಬರಂಗಿಲ್ಲ, LACನಿಂದ 2 ಕಿಲೋಮೀಟರ್ ತನಕ ಈ ಶಸ್ತ್ರಾಸ್ತ್ರಗಳೇ ಬರಂಗಿಲ್ಲ ಅಂತಲೂ ಅಗ್ರಿಮೆಂಟ್ ಮಾಡಿಕೊಂಡ್ರು. ಇದೇ ಟೈಮ್ನಲ್ಲಿ ಮಿಲಿಟರಿ ಹಾಟ್ಲೈನ್ ಕೂಡ ಸ್ಥಾಪನೆ ಮಾಡಲಾಯಿತು, ಮಿಲಿಟರಿ ಕಾಂಟ್ಯಾಕ್ಟ್ಗೆ. 2005ರಲ್ಲಿ ಒಂದು ಅಗ್ರಿಮೆಂಟ್ ಆಯಿತು, ಜನರಿಗೆ ತೊಂದರೆ ಆಗದ ರೀತಿ ಗಡಿ ಸಮಸ್ಯೆ ಬಗೆಹರಿಸ್ಕೊಳ್ಬೇಕು ಅಂತ. ಅದಾದಮೇಲೆ 2018ರಲ್ಲಿ ಡೋಕ್ಲಾಂ ಸಂಘರ್ಷ ಆದ ಕೆಲವೇ ದಿನಗಳಲ್ಲಿ ಮೋದಿ ಜಿನ್ಪಿಂಗ್ ಮೀಟ್ ಮಾಡಿ ಇದ್ರ ಬಗ್ಗೆ ಚರ್ಚೆ ಮಾಡಿದ್ರು. 2019ರಲ್ಲಿ ಚೀನಾ ಪ್ರೆಸಿಡೆಂಟ್ ಭಾರತಕ್ಕೆ ಬಂದರು ಜಿನ್ಪಿಂಗ್. ಮೋದಿ ಅವ್ರನ್ನ ಸೀದಾ ಮಹಾಬಲಿಪುರಂಗೆ ಕರ್ಕೊಂಡು ಹೋಗಿ ಲುಂಗಿ ಹಾಕೊಂಡು ಎಲ್ಲ ಕಡೆ ತೋರಿಸ್ಕೊಂಡು ಬಹಳ ಅನ್ಯೂನ್ಯವಾಗಿ ಜೋಕಾಲಿ ಮೇಲೆಲ್ಲ ಜೀಕಿದ್ದಾಯಿತು ಅವಾಗ. ಆದರೆ ಅದಾಗಿ ಸ್ವಲ್ಪ ಹೊತ್ತಿಗೆ ಮತ್ತೆ ಗಲ್ವಾನ್ನಲ್ಲಿ ಸಂಘರ್ಷ ಆಗಿ ಚೀನಾದ ಸೇನೆ ಹುಳಿ ಹಿಂಡುಬಿಡ್ತು ಈ ಎಲ್ಲ ಪ್ರಯತ್ನಗಳಿಗೂ ಕೂಡ.
ಇಲ್ಲಿ ಚೀನಾ ಸೇನೆ ಅಂದರೆ ಜಿನ್ಪಿಂಗ್ ಪಾತ್ರ ಇಲ್ಲದೆ ಚೀನಾ ಮಾಡಿರುತ್ತಾ? ಇಲ್ಲ. ಹಾಗಾಗಿ ಜಿನ್ಪಿಂಗ್ ಬಗ್ಗೆ ಸಿಕ್ಕಾಪಟ್ಟೆ ಅವಿಶ್ವಾಸ ಮೂಡೋಕೆ ಕಾರಣ ಆಯಿತು ಭಾರತಕ್ಕೆ. ಅದಾದ್ಮೇಲಂತೂ ಎರಡೂ ಸೇನೆಗಳು ಮುಖಾಮುಖಿ ಯುದ್ಧಕ್ಕೆ ರೆಡಿಯಾಗಿ ನಿಂತ್ಕೊಂಡು ತೋಪುಗಳನ್ನು ಎದುರ ಬದ್ರ ತಗೊಂಡು ನಿಲ್ಲಿಸ್ಕೊಂಡು ಅಲ್ಲಿ. ಆದರೆ ಅಗೇನ್ ಎರಡು ರಾಷ್ಟ್ರಗಳಿಗೆ ಮತ್ತೆ ಮನವರಿಕೆ ಆಯಿತು, ನಾವಿಬ್ಬರು ಹೊಡೆದಾಡಿದ್ರೆ ಇಬ್ಬರಿಗೂ ಸರಿ ಪೆಟ್ಟು ಬೀಳುತ್ತೆ ಅಂಥೇಳಿ. ಹಾಗಾಗಿ ಮತ್ತೆ ಮಾತುಕತೆ ನಡೆಸಿ 20-25 ಸುತ್ತು ಮಾತುಕತೆ ನಡೆಸಿ ಶಾಂತಿ ಪ್ರಯತ್ನ ಮಾಡಿ ಡಿಎಸ್ಕಲೇಷನ್ ಆಗಿದೆ. ಹಿಂಗೆ ನಿಂತಿದ್ರಲ್ಲ ಬಾ ಅಂಥೇಳಿ ಸ್ವಲ್ಪ ಹಿಂದೆ ಬಂದಿದ್ದಾರೆ ಈಗ ಗಡಿಯಲ್ಲಿ. ಸ್ನೇಹಿತರೆ, ಎರಡೂ ರಾಷ್ಟ್ರಗಳಲ್ಲೂ ತಲಾ 145 ಕೋಟಿ ಜನಸಂಖ್ಯೆ ಇದೆ. ಜಗತ್ತಿನ 3ನೇ ಒಂದು ಪಾಪ್ಯುಲೇಷನ್ ಬರೀ 2 ರಾಷ್ಟ್ರಗಳಲ್ಲಿದ್ದಾರೆ ಹೆಚ್ಚು ಕಮ್ಮಿ. ಇವರ ಅಭಿವೃದ್ಧಿ ಆಗಬೇಕು, ಈ ಜನ ಉದ್ಧಾರ ಆಗಬೇಕು ಅಂದರೆ 2 ರಾಷ್ಟ್ರಗಳು ಸ್ವಲ್ಪ ತೆಪ್ಪಗಿರೋದು, ಶಾಂತಿಯಿಂದಿರೋದು ತುಂಬ ಇಂಪಾರ್ಟೆಂಟ್. ಅಲ್ಲದೆ ಇಬ್ಬರಿಗೂ ವೆಸ್ಟರ್ನ್ ಹೆಜಮನಿ ಅಂದರೆ ಅಮೆರಿಕ ಮತ್ತು ಯುರೋಪ್ನವರು ಅವರೇ ಬಿಗ್ ಬಾಸ್ಗಳು, ಜಗತ್ತಿನ ರೂಲರ್ಸೇ ಅವರು ಅನ್ನೋ ಥರದಲ್ಲಿ ಬಿಹೇವ್ ಮಾಡೋದು, ಅವರ ಲೆಕ್ಕಾಚಾರಗಳನ್ನು ನಮ್ಮ ಮೇಲೆ ಹೇರೋದು ಭಾರತಕ್ಕೂ ಇಷ್ಟ ಇಲ್ಲ, ಚೀನಾಗೂ ಇಷ್ಟ ಇಲ್ಲ. ಮೋಸ್ಟ್ ಇಂಪಾರ್ಟೆಂಟ್, ಒಬ್ಬರನ್ನು ಮಣಿಸಿ ಅವ್ರ ಮೇಲೆ ಆಧಿಪತ್ಯ ಸಾಧಿಸ್ತೀವಿ ಅನ್ನೋದು ಯಾರಿಗೂ ಸುಲಭನೂ ಇಲ್ಲ. ಭಾರತನ ಮಣಿಸೋಕ್ಕೆ ಚೀನಾಗೂ ಆಗಲ್ಲ, ಈಗ ಚೀನಾನ ಮಣಿಸೋಕ್ಕೆ ಭಾರತಕ್ಕೂ ಆಗಲ್ಲ, ಈಗ ಅದು ಫ್ಯಾಕ್ಟ್. ಅದು ಜೊತೆಗೆ ಇಬ್ಬರಿಗೂ ವ್ಯಾಪಾರದ ಹಿತಾಸಕ್ತಿ ಇದೆ. ಚೀನಾಗೆ ಭಾರತ ದೊಡ್ಡ ಮಾರ್ಕೆಟ್, ಚೀನಾಗೆ ಟ್ರೇಡ್ ಸರ್ಪ್ಲಸ್ ಕೂಡ ಇದೆ. ಇನ್ನು ಭಾರತಕ್ಕೆ ರಸಗೊಬ್ಬರದಿಂದ ರೇರ್ ಅರ್ಥ ತನಕ ಚೀನಾದ ಸಪ್ಲೈಸ್ ಬೇಕು. ಹೀಗಾಗಿ ಟ್ರಂಪ್ ಬಂದಮೇಲೆ ಅಂತಾನೆ ಅಲ್ಲ, ಲಾಸ್ಟ್ 1 ಇಯರ್ನಿಂದಲೂ ಕೂಡ 2 ರಾಷ್ಟ್ರಗಳ ನಡುವೆ ಸಿಕ್ಕಾಪಟ್ಟೆ ಶಾಂತಿ ಪ್ರಯತ್ನಗಳು, ಲವ್ ಸಿಗ್ನಲ್ಸ್ ಎಕ್ಸ್ಚೇಂಜ್ ಆಗೋದು ನಡೀತಾನೆ ಇದೆ. ಚೀನಾದಲ್ಲಿ ಉನ್ನತ ನಾಯಕರುಗಳು ಪದೇ ಈ ರೀತಿ ಪ್ರೀತಿಯ ಸಂಕೇತಗಳನ್ನು ಲಾಸ್ಟ್ 1 ಇಯರ್ನಿಂದ ಕಳಿಸ್ತಾ ಇದ್ದಾರೆ. PM ನರೇಂದ್ರ ಮೋದಿ ಕೂಡ ಅಮೆರಿಕನ್ ಪಾಡ್ಕಾಸ್ಟ್ ಲೆಕ್ಸ್ ಫ್ರಿಡ್ಮನ್ಗೆ ಕೊಟ್ಟ ಪಾಡ್ಕಾಸ್ಟ್ನಲ್ಲಿ ಚೀನಾ ಬಗ್ಗೆ ಸಿಕ್ಕಾಪಟ್ಟೆ ಪಾಸಿಟಿವ್ ವಿಚಾರಗಳನ್ನು ಆಡೋದು. ನಮಗೇನು ಐತಿಹಾಸಿಕವಾಗಿ ಸಾವಿರಾರು ವರ್ಷಗಳ ಹೊಡೆದಾಟ ಚೀನಾ ಜೊತೆಗೆ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟರು, ಒಳ್ಳೆ ಸಂಬಂಧ ಇದೆ ನಮಗೆ ಅನ್ನೋ ಹೇಳಿಕೆಯನ್ನು ಕೊಟ್ಟರು. ಅದನ್ನು ಚೀನಾ ವೆಲ್ಕಮ್ ಕೂಡ ಮಾಡಿತ್ತು. ಅದಾದಮೇಲೆ ಹಲವಾರು ಬಾರಿ ಅಧಿಕಾರಿಗಳ ಮಾತುಕತೆಗಳು ನಡೆದವು 2 ಕಡೆ ಅವ್ರದ್ದು. ಟ್ರಂಪ್ ಬಂದ ಮೇಲಂತೂ ವಿಪರೀತ ವೇಗವನ್ನು ಪಡ್ಕೊಂಡಿದೆ ಸಂಬಂಧ ಸುಧಾರಿಸೋ ಪ್ರಯತ್ನಗಳು. ಆದರೆ ಎಲ್ಲಿವರೆಗೂ ಪ್ರೋಗ್ರೆಸ್ ಆಗುತ್ತೆ ಈ ಪ್ರಯತ್ನ? ಶಾಶ್ವತವಾಗಿ ಪರಿಹಾರ ಸಿಕ್ಬಿಡುತ್ತೆ ಎಲ್ಲ ಸಮಸ್ಯೆಗೂ? ಚಾನ್ಸಸ್ ಇದೆಯಾ? ಚೀನಾ ನಂಬೋದಾ? ಅಥವಾ ಮತ್ತೇನಾದರೂ ಕೂಡ ಕಿತಾಪತಿ ಮಾಡಿ ಮತ್ತೆ ಕೈ ಕೊಡ್ತಾರಾ? ಈ ರೀತಿ ಅನುಮಾನಗಳಂತೂ ಇದ್ದೇ ಇದೆ. ಚೀನಾ ದೊಡ್ಡ ಹೆಜ್ಜೆ ಇಡಬೇಕು, ನಂಬಿಕೆಯನ್ನು ಗಳಿಸ್ಕೋಬೇಕು ಭಾರತದ್ದು ಅಂತ ಹೇಳಿದ್ರೆ ಆ ಥರದ್ದು ಏನು ಮಾಡ್ತಾರೆ ಅಂತ ನೋಡಬೇಕು. ಅಲ್ಲಿನ ಜಿನ್ಪಿಂಗ್ ಅತ್ಯಾಪ್ತ ಸೆಕೆಂಡ್ ಪವರ್ಫುಲ್ ವ್ಯಕ್ತಿ ಥರ ಇರೋ ವ್ಯಾಂಗಿ ಭಾರತಕ್ಕೆ ಬಂದಿದ್ದಾರೆ. ಮೋದಿ ಜಿನ್ಪಿಂಗ್ರನ್ನ ಮೀಟ್ ಆಗ್ತಾರೆ, ಚೀನಾಗೆ ಹೋಗಿದೆ. ಎಲ್ಲ ಬಹಳ ಡೆವಲಪ್ಮೆಂಟ್ಸ್ ನಡೀತಾ ಇದೆ ಸ್ನೇಹಿತರೆ. ಆದರೆ ಮೇನ್ ವಿಚಾರ ಇರೋ ಸಮಸ್ಯೆಗಳನ್ನ ಬಗೆಹರಿಸ್ಕೊಂಡು ಮುಂದಕ್ಕೆ ಹೋಗೋದಾ ಅಥವಾ ಇದನ್ನ ಹಾಗೆ ಇಡೋಣ, ಕೆದಕೋದು ಬೇಡ, ಮುಂದೆ ನೋಡ್ಕೊಳ್ಳೋಣ ಅನ್ನೋ ಥರನ. ಈ ಹಿಂದೆ ರಾಜೀವ್ ಗಾಂಧಿ ಟೈಮ್ನಲ್ಲಿ ಚೀನಾದ ಕಮ್ಯುನಿಸ್ಟ್ ನಾಯಕ ಡೆಂಗ್ ಶಾಪಿಂಗ್ ಈ ಥರ ಪ್ರಾಬ್ಲಮ್ಸ್ ಇದೆಯಲ್ಲ ಅಂತ ಕೇಳಿದಾಗ ಅದ್ರ ಬಗ್ಗೆ ಜಾಸ್ತಿ ಕೆದಕೋದು ಬೇಡ, ನಮಗೂ ಬೇಡ ನಿಮಗೂ ಬೇಡ, ಹಾಗೆ ಇರಲಿ, ಹೆಂಗಿದೆಯಾ ಹಾಗೆ ಇರಲಿ, ನೋಡೋಣ, ಈ ವ್ಯಾಪಾರ ಮಾಡೋಣ, ಮುಂದಿನ ಬುದ್ಧಿವಂತ ಜನ್ರೇಷನಿಗೆ ಬಿಡೋಣ ಅದನ್ನು ಅಂತ ಅವಾಗ ಹೇಳಿದರು. ಯಾವಾಗ 30-35 ವರ್ಷಗಳ ಹಿಂದೆ ಹೇಳಿದರು. ಬುದ್ಧಿವಂತ ಜನ್ರೇಷನ್ ಇವಾಗ ಬಂದಿದೆಯಾ? ಹಾಗಾದರೆ ಇವಾಗ ಜಿನ್ಪಿಂಗ್ ಮತ್ತು ಮೋದಿ ನೇತೃತ್ವದಲ್ಲಿ ಭಾರತೀಯರು ಮತ್ತು ಚೀನಿಯರು ಜನರೆಲ್ಲ ಸೇರಿಕೊಂಡು ಶೇಕ್ ಹ್ಯಾಂಡ್ ಮಾಡೋಕ್ಕೆ ಸಾಧ್ಯ ಆಗುತ್ತಾ? ನೋಡಬೇಕು ಏನಾಗುತ್ತೆ ಈ ಪ್ರಯತ್ನಗಳದು ಅಂತ. ಒಂದು ವೇಳೆ ಶೇಕ್ ಹ್ಯಾಂಡ್ ಮಾಡೋಕೆ ಸಾಧ್ಯ ಆದರೆ ಶಾಶ್ವತವಾಗಿ ಈ ಯುರೋಪಿಯನ್ ರಾಷ್ಟ್ರಗಳು ಮಹಾಯುದ್ಧದಲ್ಲಿ ಹೊಡೆದಾಡಿದ್ದೆಲ್ಲ ಮರೆತಿಗೆ ಚೆನ್ನಾಗಿದ್ದಾರಲ್ಲ, ಆ ರೀತಿ ಇರೋಕ್ಕೆ ಸಾಧ್ಯ ಆಯಿತು ಅಂದರೆ ಜಗತ್ತಿನ ಜಿಯೋ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ನ ಮ್ಯಾಪನ್ನೇ ಚೇಂಜ್ ಮಾಡ್ಬೋದು. ಜಗತ್ತಿನ ಆರ್ಥಿಕತೆಯಲ್ಲಿ ಪ್ರಭಾವದ ಬ್ಯಾಲೆನ್ಸ್ ಏನಿದೆ ಕಂಪ್ಲೀಟ್ ಶಿಫ್ಟ್ ಮಾಡ್ಬೋದು. ಮಿಲಿಟರಿಯಲ್ಲಂತೂ ಟಚ್ ಮಾಡೋಕ್ಕೆ ಯಾರೂ ಇರೋದಿಲ್ಲ. ಮ್ಯಾನುಫ್ಯಾಕ್ಚರಿಂಗಿಂದ IT ತನಕ ಎಲ್ಲ ಕ್ಷೇತ್ರಗಳಲ್ಲೂ ಲಾಭ ಆಗುತ್ತೆ. ಒಂದು ಲೈನಲ್ಲಿ ಹೇಳಬೇಕು ಅಂದರೆ ನ್ಯೂ ವರ್ಲ್ಡ್ ಆರ್ಡರ್, ಹೊಸ ವಿಶ್ವ ನೀತಿಯನ್ನು ಈ 2 ರಾಷ್ಟ್ರಗಳು ಡಿಸೈಡ್ ಮಾಡ್ಬೋದು, ಸೆಟ್ ಮಾಡ್ಬೋದು, ಜೊತೆಗೆ ಬರೋಕ್ಕೆ ಸಾಧ್ಯ ಆದರೆ. ನೋಡೋಣ ಏನೆಲ್ಲ ರಿಸಲ್ಟ್ಸ್ ಬರುತ್ತೆ ಈ ಎಲ್ಲ ಪ್ರಯತ್ನಗಳಲ್ಲಿ. ಇವಾಗ ಏನು ಬರುತ್ತೆ, 1 ವರ್ಷ ಬಿಟ್ಟು ಏನು ಬರುತ್ತೆ, ಇನ್ನು 5 ವರ್ಷ ಬಿಟ್ಟು ಏನು ಬರುತ್ತೆ, 10 ವರ್ಷ ಬಿಟ್ಟು ಏನು ರಿಸಲ್ಟ್ ಬರುತ್ತೆ ನೋಡೋಣ. ಯಾಕಂದರೆ ಸಡನ್ನಾಗಿ ಆನ್ ಆಫ್ ಬಟನ್ ಥರ ಒತ್ತಿ ಡಿಸಿಷನ್ ಮಾಡುವಂಥ ವಿಚಾರಗಳು ಇವೆಲ್ಲ ಶತಮಾನಗಳ ವಿಚಾರಗಳು. ಅದರಲ್ಲಿ ನಿಯರ್ ಫ್ಯೂಚರ್ನಲ್ಲಿ ಏನು ದೊಡ್ಡ ಡೆವಲಪ್ಮೆಂಟ್ ಆಗುತ್ತೆ ಅನ್ನೋ ಕಣ್ಣನ್ನು ನಾವು ಇಟ್ಟಿರೋಣ. ನೀವೇನು ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ನಿಮ್ಮಲ್ಲಿ ನಮ್ಮ ಮನವಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಪಿನಿಯನ್ ಕೂಡ ತಿಳಿಸಿ, ಕಮೆಂಟ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.